ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರ ಸ್ಪೆಷಲ್ ಏನು ಅಂತೀರಿ? ನಿನ್ನೆ ಮೊನ್ನೆ ಒಂದು 3-4 ಕಮೆಂಟ್ಸ್ ಇದ್ದು, ನಿನ್ನೆ ಒಂದು 2 ಇದ್ರ, ಮೊನ್ನೆ ಒಂದು 3-4 ಇದ್ದು. ಟೊಮೆಟೊ ಚಟ್ನಿ ನೀವು ಹ್ಯಾಂಗ್ ಮಾಡಿರಿ ತೋರಿಸ್ರಿ ಅಂತ ಹೇಳಿ, ಹಾಗಾಗಿ ಇವತ್ತು ಅದನ್ನ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಟೊಮೆಟೊ ಚಟ್ನಿನೇ ಮಾಡೀನಿ ನೋಡ್ರಿ. ಚಪಾತಿ ಜೊತೆ ಟೊಮೆಟೊ ಚಟ್ನಿ ಎಷ್ಟು ಟೇಸ್ಟ್ ರೀ. ಆದ್ರೆ ಹೊರಗಿಂದು ಟೊಮೆಟೊ ಸಾಸ್ ಅನ್ರಿ, ಅದು ಇದು ತಂದು ತಿನ್ನೋಕ್ಕಿಂತ ಫ್ರೆಶ್ ಮಾಡ್ಕೊಂಡು ತಿನ್ನೋದು ಒಳ್ಳೇದು. ಅದು ಅಲ್ಲದೆ ಈ ಟೊಮೆಟೊ ಚಟ್ನಿ ಏನದ ಅಲ್ರಿ, ಬೇಕಾದಂಗೆ ಒಂದು ವಾರದವರೆಗೂ ಇಟ್ಟರು ಏನೂ ಆಗಂಗಿಲ್ಲ. ಅದಕ್ಕೆ ನಾ ಅಂಥ ಟೊಮೆಟೊ ಚಟ್ನಿನ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಇವತ್ತಿನ ರಂಗೋಲಿ ಪೂಜಾ ಮತ್ತು ಎಲ್ಲ ಈ ಒಳಗಿಂದು ಮುಗಿಸ್ಕೊಂಡೇ ಹೊರಗೆ ರಂಗೋಲಿ ಹಾಕೋ ಪರಿಸ್ಥಿತಿ ಬಂದದ್ರಿ. ಈಗ ನಿಮಗೆ ಮೊನ್ನೆನೇ ಹೇಳೇನಿ, ಒಂದು ಸ್ವಲ್ಪ ದಿವಸ ನಾವು ಲೇಟಾಗಿನೇ ಹೊರಗಿಂದು ಥಳಿ ರಂಗೋಲಿ ಅನ್ರಿ ಲೇಟಾಗಿನೇ ಆಗ್ಲಿಕ್ಕತ್ತದ. ಹೇಳೋದು ಎಲ್ಲೆಲ್ಲೋಗೂ ಎದ್ದಿರ್ತೀವಿ, ಒಳಗಿಂದೆಲ್ಲ ಕಸ ಎಲ್ಲ ಮಾಡಿಕೊಂಡು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಏನವ ಇಷ್ಟು ಮಾಡಿಕೊಂಡು ಅಡುಗೆ ರೆಡಿ ಇಟ್ಕೊಂಡು ಆಮೇಲೆ ರಂಗೋಲಿ ಹಾಕ್ತೀನಿ ನೋಡ್ರಿ. ಈಗ ಇನ್ನೊಂದ್ರಿ, ಕುಂಭಮೇಳ ಮತ್ತು ಎಲ್ಲರೂ ಕೇಳಲಿಕ್ಕತ್ತೀವಿ ನಾವು. ಈಗ ಟಿ ವಿ ಆನ್ ಮಾಡಿದ್ರೆ ಕುಂಭಮೇಳದ ನೋಡ್ತೀವಿ, ಶಾರ್ಟ್ಸ್ ನೋಡ್ಲಿಕ್ಕೆ ಕುಂಭಮೇಳದ ನೋಡ್ತೀವಿ, ಮತ್ತು ಯೂಟ್ಯೂಬಿಗೆ ಬಂದರೂ ಕುಂಭಮೇಳದ್ದೇ ಅದ ರೀ. ಇದ್ರ ಬಗ್ಗೆ ನನಗೆಷ್ಟು ಗೊತ್ತು ಅನ್ನೋದು ಒಂಚೂರು ಹೇಳ್ತೀನಿ. ಇದು ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ರೀ. ಮತ್ತು ಧಾರ್ಮಿಕ ಮೇಳವಾದ ಕುಂಭ ಪ್ರಪಂಚದಾದ್ಯಂತ ಅಗ್ದಿ ಇದು ಏನಿದು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡದ. ಆದ್ರೆ ಅದ್ರ ಬಗ್ಗೆ ಕೆಲವೊಬ್ಬರ ಮನಸ್ಸಿನೊಳಗೆ ಕುತೂಹಲನೂ ಅದ ರೀ. ಅದು ಹೆಂಗೆ ಪ್ರಾರಂಭ ಆಯ್ತು, ಅದರೊಂದಿಗೆ ಹೆಂಗೆ ಧಾರ್ಮಿಕ ಸಂಬಂಧ, ನಂಬಿಕೆ ಹೆಂಗದ, ಕುಂಭ ಮಹಾಪರ್ವ ಯಾಕೆ ಆಚರಿಸ್ಬೇಕು, ಇಂಥವೆಲ್ಲ ಪ್ರಶ್ನೆಗಳು ನಮ್ಮ ತಲೆ ಒಳಗೂ ಅವ, ಹೌದಿಲ್ರಿ? ಈಗ ನೋಡ್ರಿ, ಇದು ಕುಂಭಮೇಳ ಹರಿದ್ವಾರ, ಉಜ್ಜಯಿನಿ, ಪ್ರಯಾಗರಾಜ ಮತ್ತು ನಾಸಿಕ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನು ಕುಂಭ ಎಂದು ಕರಿತೀವಿ. ಮತ್ತು ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಅಂತ ಕರಿತೀವಿ. ಅದೇ ಸಮಯದಲ್ಲಿ ಪ್ರಯಾಗರಾಜದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭ ಅಂತ ಹೇಳಿ ಕರಿತೀವಿ ನೋಡ್ರಿ. ಪ್ರಯಾಗರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭಮೇಳವೆಂದು ಕರೆಯಲಾಗುತ್ತದೆ ನೋಡ್ರಿ. ಅದರೊಳಗೆ ಎಷ್ಟವರಿ ಕುಂಭ, ಅರ್ಧ ಕುಂಭ ಮತ್ತು ಪೂರ್ಣ ಕುಂಭ ಅಂತ ಅವ. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವನ್ನು ನಡೆಸಲಾಗುತ್ತದೆ. ಈ 3 ವರ್ಷಗಳ ಕುಂಭಮೇಳವನ್ನು ಹರಿದ್ವಾರ, ನಂತರ ಮುಂದಿನ 3 ವರ್ಷಗಳ ಕುಂಭವನ್ನು ಪ್ರಯಾಗರಾಜ ಮತ್ತು ತದನಂತರ ಮುಂದಿನ 3 ವರ್ಷಗಳ ಕುಂಭವನ್ನು ನಾಸಿಕ್ನಲ್ಲಿ ಆಯೋಜಿಸಲಾಗುವುದು. 3 ವರ್ಷಗಳ ನಂತರ ಕುಂಭ ಮತ್ತೆ ಉಜ್ಜಯಿನಿಯಲ್ಲಿ ನಡೆಯಲಿದೆ. ಅದೇ ರೀತಿ 12 ವರ್ಷಗಳ ನಂತರ ಹರಿದ್ವಾರ, ನಾಸಿಕ್ ಮತ್ತು ಪ್ರಯಾಗರಾಜ್ನಲ್ಲಿ ಕುಂಭವನ್ನು ನಡೆಸಿದಾಗ ಅದನ್ನು ಪೂರ್ಣ ಕುಂಭ ಅಂತ ಹೇಳಿ ಕರಿತೀವ್ರಿ. ಈ ಥರ ಅದರಿ. ಅದೇ ಹಿಂದೂ ಕ್ಯಾಲೆಂಡರ್ ಪ್ರಕಾರ ದೇವರುಗಳ 12 ದಿನಗಳ, ಮನುಷ್ಯರಿಗೆ ಅದು 12 ವರ್ಷಗಳು ಅಂತ ಹೇಳಲಾಗ್ತದೆ. ಆದ್ದರಿಂದ ಪೂರ್ಣ ಕುಂಭವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸಲಾಗ್ತದ ನೋಡ್ರಿ. ಮತ್ತೆ ಇದ್ರ ಮೇಲೆ ಏನರ ಕ್ವಶನ್ ಕೇಳಂಗಿದ್ರ ಕೇಳ್ರಿ, ನೆಕ್ಸ್ಟ್ ವಿಡಿಯೋದಾಗ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈ ಪ್ರಶ್ನೆ ರಂಗೋಲಿ ಪ್ರಿಯರಿಗೆ ಮಾತ್ರ ಇರ್ತದ್ರಿ. ಮತ್ತ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಇದು ಗೋಧಿ ಹಿಟ್ಟಿಗೆ ಎಣ್ಣೆ, ಉಪ್ಪ ನೀವು ಹಾಕ್ತಿರ್ತೀರಿ. ಆದ್ರೆ ಒಂದು 10 ನಿಮಿಷ ನೆಂದು ಅಂದ್ರಿ ಬಹಳ ಚಂದ ಆಗ್ತಾವ ಅರ್ದಿ. ಅದಕ್ಕೆ ಇದನ್ನೊಂದು 10 ನಿಮಿಷ ನೆನೆಸ್ಲಿಕ್ಕಿಟ್ಟು ಎಲ್ಲರೂ ಬಹಳ ಇಷ್ಟಪಡ್ತೀರಿ ಟೊಮೆಟೊ ಚಟ್ನಿ ಅಂತ ಹೇಳಿ. ಮೊನ್ನೆ ಒಂದು 3-4 ಕಮೆಂಟ್ಸ್ ಅವೇ ಇದ್ದು, ಅದ್ರ ಸಲುವಾಗಿ ಇವತ್ತ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ. ಮತ್ತೆ ಇದ್ರ ಒಳಗೆ ಏನಂದ್ರೆ ನೀವು ಉಳ್ಳಾಗಡ್ಡಿ ಹಾಕ್ಬೋದು. ಈಗ ಟೊಮೆಟೊ ಚಟ್ನಿ ತಯಾರಿ ಇಲ್ಲಿ ಬಿಸಿಗಿಟ್ಟು ಇವನ್ನ ಹೆಚ್ಕೊಂಡು ಬರ್ತೀನಿ. 2 ಒಮ್ಮೆ 2 in 1.
ಇವನ್ನೇನದ ನಾವು ಸಣ್ಣಾಗಿ ಹೆಚ್ಕೋಬೇಕಂತ ಏನಿಲ್ಲ, ಮೀಡಿಯಂ ಆಗಿ ಹೆಚ್ಕೋಬೇಕು. ಸಣ್ಣಾಗಿ ಹೆಚ್ಕೊಂಡ್ರು ನಡೀತದ. ಆಮೇಲೆ ಹೆಂಗೂ ಇದು ಮಿಕ್ಸಿ ಹಾಕೋದಿರ್ತದಲ್ರಿ, ಅದಕ್ಕೆ ಅಷ್ಟೊಂದು ಸಣ್ಣಾಗಿ ಹೆಚ್ಚು ಅವಶ್ಯಕತೆ ಇಲ್ಲ ಇದಕ್ಕೆ. ಟೊಮೆಟೊ ಬಹಳ ಮಂದಿಗೆ ಇದು ಟೊಮೆಟೊ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೂ ಕೆಲವೊಬ್ರು ಹೇಳ್ತಾರೆ, ಟೊಮೆಟೊ ಒಳ್ಳೇದು ಅಂತೂ ಹೇಳ್ತಾರೆ. ಇದು ಟೊಮೆಟೊ ಹಣ್ಣು ಆರೋಗ್ಯಕ್ಕೆ ಒಳ್ಳೇದೇ ರೀ. ಇದರೊಳಗೆ 2 ಟೈಪ್ ಅವ, ಒಂದು ಜವಾರಿ ಒಂದು ಹೈಬ್ರಿಡ್. ಜವಾರಿ ಟೊಮೆಟೊ ಬಹಳ ಚಲೋ. ಇದರದ್ದು ಬೀಜ ಪಟ್ಟಿ ಒಳಗೆ ಹೋಗಬಾರ್ದು ಅನ್ನೋದು ಬಹಳ ಮಂದಿಗೆ, ತೆಗಿತಿದ್ರು ತೆಗಿಬಹುದು, ನಡೀತದ್ರಿ, ಅದೇನಿಲ್ಲ. ಆದ್ರೆ ಅದು ಯಾಕೆ ಇದ್ರ ಜೊತೆ ಪಾಲಕ್ ತಿನ್ಬಾರ್ದು ಅಷ್ಟೇ ರೀ. ಈ ಟೊಮೆಟೊ ಜೋಡಿ ಪಾಲಕ್ ಪಲ್ಯ ಮತ್ತು ಪಾಲಕ್ ಮಿಕ್ಸ್ ಮಾಡಿ ಪಲ್ಯ ಮಾಡೋದು, ಭಾಜಿ ಮಾಡೋದು, ಇಂಥವು ಮಾಡಿದ್ವಿ ಅಂದ್ರೆ ಹೊಟ್ಟಿ ಒಳಗೆ ಹಳ್ಳಾಗ್ತಾವ, ಮೂತ್ರ ಕೋಶದೊಳಗೆ ಹಳ್ಳಾಗ್ತಾವ, ಈ ಥರ ಅದ ನೋಡ್ರಿ. ಈಗ ಹೆಚ್ಚಿಟ್ಕೊಂಡೆ ಇನ್ನೇನದ ಒಗ್ಗರಣೆ ಹಾಕ್ಬಿಡೋಣ್ರಿ. ಬುಟ್ಟಿನೂ ಕಾಯ್ದದ ನೋಡ್ರಿ, ಬಹಳ ಫಾಸ್ಟ್ ಆಗ್ತದ. ಅದ್ರಾಗ ಟೊಮೆಟೊ ಹೆಚ್ಚುವುದಂತೂ ಬಹಳ ಈಸಿ. ಯಾಕಂದ್ರೆ ಪ್ರೆಷರ್ ಹಾಕೋದಿರಂಗಿಲ್ಲ, ಕಷ್ಟ ಇರಂಗಿಲ್ಲ, ಹೌದಿಲ್ರಿ. ಅದ್ರಾಗ ಸ್ಟೀಲಿನ ಬುಟ್ಟ್ಯಾಗ ಮಾಡ್ಲಿಕತ್ತೀನಿ, ಬಹಳ ಜಲ್ದಿ ಹೋಗಿ ಬರ್ತದ. ಹೊತ್ಯದ ಅನ್ಲಿಕ್ಕೆ ಮಾತ್ರ ಹೋಗ್ಬೇಡ್ರಿ. ಈಗ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಹಂಗ ಸ್ವಲ್ಪ ಕರಿಬೇವು, ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ರಿ, ಹಾಕ್ಬಿಡ್ತೀನಿ. ಒಂದು 2 ನಿಮಿಷ ಬೇಯಿದೆ ಅದರೊಳಗೆ. ಆಮೇಲೆ ಉಪ್ಪು, ಖಾರ, ನೀವು ಖಾರ ಪುಡಿನೇ ಹಾಕೋದು ಒಳ್ಳೇದು. ಸ್ವಲ್ಪ ಮಸಾಲೆ ಪುಡಿ ಹಾಕೋದಂತ ಅದು ಹೆಂಗೆ ಮಾಡೋದು ತೋರಿಸ್ತೀನಿ. ಅನಕ ಒಂದು 2 ನಿಮಿಷ ತಾಳಿ ಎಣ್ಣೆಯೊಳಗೆ ತಾಳಿಸ್ಕೊಳ್ಳಂತ ನೋಡ್ರಿ. ಎಲ್ಲ ಚಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊಂಡಿದ್ದಾಯ್ತು. ಈಗ ಇದು ಒಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಂಡು ಬಿಡೋಣ್ರಿ. ಇವು ಬೇಕಂದ್ರೆ ನೀವು ಇದ್ರ ಸಿಪ್ಪಿನೂ ತೆಗಿಬಹುದು, ಇಲ್ಲ ಇಟ್ಟರು ನಡೀತದ. ತೆಗಿಲಿಕ್ಕೂ ಬರ್ತಾವ್ರಿ ಹಿಂಗೆ ಆರಿದ್ಮೇಲೆ. ಜಯ ಜಯ ಹೇ ಗಂಗೆ ಜಾನವಿ ನಮೋ ನಮೋ ಎಂಬೆ. ಜಯ ಜಯ ಹೇ ಗಂಗೆ ಜಾನವಿ ನಮೋ ನಮೋ ಎಂಬೆ. ಹಯವದನನ ಪಾದೋದವೆಯನ್ನೋಳು, ಹಯವದನನ ಪಾದೋದವೆಯನ್ನೋಳು, ದಯ ತೋರಿ ಸಲಹೆ. ಜಯ ಜಯ ಹೇ ಗಂಗೆ ಜಾನವಿ ನಮೋ ನಮೋ ಎಂಬೆ. ನಂದಿನಿ ನಳಿನಿ ಸೀತಾ ಮಾಲತಿ ಇಂದ್ರಲೋಕದಿರುತಿ. ನಂದಿನಿ ನಳಿನಿ ಸೀತಾ ಮಾಲತಿ ಇಂದ್ರಲೋಕದಿರುತಿ. ಮಂದಾಕಿನಿಯನ್ನ ಸಲಹುವ ಮಾತೆ, ಕುಂದುಗಳೆಣಿಸದೆ ಗೋವಿಂದನ ತೋರುವ ಮಾತೆ. ಜಯ ಜಯ ಹೇ ಗಂಗೆ ಜಾನವಿ ನೋಡ್ರಿ. ಚಪಾತಿ ಅಂತೂ ಅದು ಹೆಂಗಾಗ್ಯಾವ ತೋರಿಸ್ತೀನಿ ನೋಡ್ರಿ. ಸೂಪರ್ ಸೂಪರ್ ಸೂಪರ್. ಎಲ್ಲ ಚಪಾತಿನೂ ಹಂಗಾಗಿರ್ತಾವ್ರಿ. ಯಾಕಂದ್ರೆ ಅವು ಪದರ ಬಿಟ್ಟಿರ್ತಾವ. ಅಂದ್ರೆ ಎಣ್ಣೆ ಹಚ್ಚಿ ಏನು ನಾವು ಇದನ್ನ ಮಾಡ್ತೀವಲ್ರಿ, ಸ್ವಲ್ಪ ಹಿಟ್ಟು ಹಾಕ್ತೀವಲ್ಲ, ಹಂಗಾಗ್ತಾವ. ಆಲ್ಮೋಸ್ಟ್ ಎಲ್ಲ ಚಪಾತಿನ ಹಿಂಗೆ ಪದರ ಬಿಚ್ಚಿಬಿತ್ವಿ ಅಂದ್ರೆ ಬಂದೇ ಬಿಡ್ತಾವ್ರಿ. ಹಿಂಗೆ ಹಿಂಗೆ ನೋಡ್ರಿ, ಈ ಥರ ಆಲ್ಮೋಸ್ಟ್ ಎಲ್ಲ ಹಂಗಾಗಿಬಿಟ್ಟಿರ್ತಾವ. ಇದ್ರೊಳಗಿನ ಇದ್ರ ಮ್ಯಾಲಿಂದು ಸಿಪ್ಪಿನ ನಾವು ಹಿಂಗೆ ತಕ್ಕೋಬೋದ್ರಿ. ನಾ ಅಷ್ಟ ಒಂದೊಂದು ತೆಗಿತೀನಿ ರೀ, ಯಾಕಂದ್ರೆ ಟೈಮ್ ಇಲ್ಲ ಅಷ್ಟು. ಎಷ್ಟು ಹಿಂಗೆ ಬಿಚ್ಚಿರ್ತಾವ ಅವಿಷ್ಟ ಹಿಂಗೆ ತೆಗಿತೀನಿ ರೀ. ಇವ್ನು ನೀವೇನದ ಎಲ್ಲ ತೆಗಿಬೋದು. ನಾ ಇದಿಷ್ಟ ತೆಗ್ದೀನಿ ರೀ.
ಹಿಂಗಾಗ್ಯದ. ಈಗ ಇದರೊಳಗೆ ಏನದ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮೆಂತೆ ಪೌಡರು, ಮತ್ತೇನದ ಬೆಲ್ಲ. ಯಾಕಂದ್ರೆ ಹುಳಿ ಇರ್ತಾವ್ರಿ, ಜವಾರಿ ಭಾಳ ಹುಳಿ ಇರ್ತಾವ. ಇವು ಜವಾರಿ ಟೊಮೆಟೊ ಅವ. ಬೆಂಗಳೂರು ಸೈಡ್ ಅಂತೂ ಜವಾರಿ ಟೊಮೆಟೊ ಸಿಗ್ತಾವಿಲ್ಲ ಗೊತ್ತಿಲ್ಲ ನನಗೆ. ಇದ್ರೊಳಗಷ್ಟು ಉಪ್ಪು ಖಾರ ಹಾಕಿಬಿಡೋಣ. ಬೆಲ್ಲ, ಉಪ್ಪು, ಸ್ವಲ್ಪ ಮೆಂತಿ ಪೌಡರ್. ನೋಡ್ರಿ, ಇದು ಈಗ ಮಿಕ್ಸಿಗೆ ಹಾಕಿದ್ವಿ. ಫಸ್ಟಿಗೆ ನಾವು ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಹಾಕಿದ್ವಿ. ಈಗೂ ಒಂದು 2 ಸ್ಪೂನ್ ಎಣ್ಣೆ ರೀ, ಬಹಳ ಇಲ್ಲ. ಈ ಪೇಸ್ಟ್ ಏನದಲ್ಲ, ಟೊಮೆಟೊ ಪೇಸ್ಟ್, ಚಟ್ನಿ ಹಾಕಿದ್ವಿ. ನೀವು ಬೇಕಂದ್ರೆ ಇನ್ನೊಂಚೂರು ಖಾರ ಪುಡಿ ಇದಕ್ಕೆ ಹಾಕೋಬಹುದು. ನೀವು ಹೆಂಗ್ ಖಾರ ತಿಂತೀರಿ ಅದ್ರ ಮೇಲೆ ನೋಡ್ರಿ. ಮತ್ತ ಇದು ಚಟ್ನಿ ಏನದ 1 ವೀಕ್ ವರೆಗೂ ಏನೂ ಆಗಂಗಿಲ್ರಿ, ಚಲೋ ಇರ್ತದ. 1 ವೀಕ್ 10 ಡೇಸ್ ಚಂದಾಗಿ ನಾವು ಕುದಿಸಿದ್ರಂತೂ ಇನ್ನೂ ಚಲೋ ಬರ್ತದ. ಅದು ಆದ್ರೆ ನೀರಿನ ಅಂಶ ಉಳಿಬಾರ್ದು. ಇದು ಗಟ್ಟಿ ಆಗೋವರೆಗೆ ಕುದಿಸ್ಕೋತಾ ಇರೋದು ನೋಡ್ರಿ. ನೋಡ್ರಿ, ಎಲ್ಲ ನೀರಿನ ಅಂಶ ಹೋಗುವವರೆಗೂ ಕುದಿಸ್ಬಿಡೋದು ನೋಡ್ರಿ. ನೋಡ್ರಿ, ಇನ್ನ ಗಟ್ಟಿ ಆಗ್ತದ. ಇದು ಮಸ್ತ್ ಟೇಸ್ಟಿಯಾದ ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ಸರ್ವ್ ಮಾಡಿ ತೋರಿಸಿ ಬಿಡ್ತೀನಿ ಹ್ಯಾಂಗಾಗ್ಯದ ಅಂತ ಹೇಳಿ. ಇವತ್ತಿನ ಸಿಂಪಲ್ ಆದ ಚಪಾತಿ ಟೊಮೆಟೊ ಚಟ್ನಿ ಹ್ಯಾಂಗಾಗ್ಯದ, ಟೇಸ್ಟ್ ನೋಡಿದ್ರಲ್ಲ, ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ದಯಮಾಡಿ ಒಂಚೂರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋವನ್ನ ನೋಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಿಂಪಲ್ ಆದ ಹೆಲ್ದಿ ಅಂಡ್ ಟೇಸ್ಟಿ ಡಿಶ್ ಮಾಡೋಣಂತ.